ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಹಾಗೆ ಏಪ್ರಿಲ್ ತಿಂಗಳ ಪಿಂಚಣಿ ಯೋಜನೆಯ ಬಗ್ಗೆ ಮುಖ್ಯವಾದ ಮಾಹಿತಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೇನೇ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಈ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ DBT ಮುಖಾಂತರ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋ ಗೊಂದಲದಲ್ಲಿದ್ದಾರೆ. ಇವತ್ತು ಅಂಬೇಡ್ಕರ್ ಜಯಂತಿ ಇದೆ, ಅಂದರೆ ಸರ್ಕಾರಿ ರಜೆ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಬಿಡುಗಡೆ ಆದರೆ ಸರ್ಕಾರಿ ರಜೆ ಇರೋ ದಿನ ಅದು ನಮ್ಮ ಖಾತೆಗಳಿಗೆ ಜಮಾ ಆಗುತ್ತಾ ಅನ್ನೋ ಗೊಂದಲ ಇದೆ. ಯಾವುದೇ ಸರ್ಕಾರಿ ರಜೆ ಇದ್ರೂ ಸಹ ನಮ್ಮ ಖಾತೆಗಳಿಗೆ DBT ಮುಖಾಂತರ ಹಣ ಜಮಾ ಆಗಿರೋದನ್ನು ನಾವು ಸಾಕಷ್ಟು ನೋಡಿದ್ದೀವಿ. ಆದರೆ ಮೊದಲ ಹಂತದ ಹಣ ಬಿಡುಗಡೆ ಆದ ನಂತರ ರಜಾ ದಿನಗಳಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಯಾವಾಗ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಕಿಂಗ್ ಡೇಸ್ ಅಲ್ಲೇ ಬಿಡುಗಡೆ ಆಗುತ್ತೆ. ಆ ಮೊದಲನೇ ಹಂತದ ಬಿಡುಗಡೆ ಆದ ನಂತರ ರಜಾ ದಿನ ಆಗಿರ್ಬೋದು ಅಥವಾ ಬ್ಯಾಂಕ್ ಅವರ್ಸ್, ವರ್ಕಿಂಗ್ ಅವರ್ಸ್ ಮುಗಿದ ನಂತರವೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಹೋಗುತ್ತೆ. ಇದುವರೆಗೂ 18 ಕಂತುಗಳ ಹಣ ಅಂದರೆ ಒಟ್ಟಾರೆ 36,000 ರೂಪಾಯಿ ಹಣ ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡ್ತಾ ಬಂದಿದ್ದಾರೆ. ಕೆಲವರು ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಲ್ಲುತ್ತೆ, ಇನ್ಮೇಲೆ ಬರೋದೇ ಇಲ್ಲ ಅಂತೇಳಿ ಗೊಂದಲಕ್ಕೊಳಗಾಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಹಣ ನಿಲ್ಲೋದಿಲ್ಲ ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇನ್ನು ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಈಗಾಗಲೇ 30% ಅಷ್ಟು ಜನಗಳಿಗೆ ಈಗಾಗಲೇ ಪಿಂಚಣಿ ಹಣ ಅವರ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು 70% ಮೆಂಬರ್ಸ್ಗೆ ಪಿಂಚಣಿ ಹಣ ಜಮಾ ಆಗೋದು ಬಾಕಿ ಇದೆ. ಏಪ್ರಿಲ್ 12ನೇ ತಾರೀಕಿಂದ ಈ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ವೃದ್ಧಾಪ್ಯ ವೇತನ ಆಗಿರ್ಬೋದು, ಹಾಗೆ ಅಂಗವಿಕಲರ ವೇತನ, ಹಾಗೆ ವಿಧವೆಯರ ವೇತನ ಎಲ್ಲನೂ ಸಹ ಈಗಾಗಲೇ ಜಮಾ ಆಗಲಿಕ್ಕೆ ಶುರುವಾಗಿದೆ. ಕಳೆದ ತಿಂಗಳ ಹಣ ಜಮಾ ಆಗಿದ್ದ ಸ್ಟೇಟಸ್ ನೋಡೋದಾದರೆ ಈ ಬಾರಿ ಓದ್ಸತಿಗಿಂತ ತುಂಬಾನೇ ಸ್ಲೋ ಆಗಿ ಈ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಎಷ್ಟೇ ನಿಧಾನ ಆದ್ರೂ ಸಹ ಇಷ್ಟು ದಿನ ಯಾರ್ಯಾರಿಗೆ ಪಿಂಚಣಿ ಹಣ ಬರ್ತಾ ಇತ್ತೋ ಅವ್ರೆಲ್ಲರಿಗೂ ಅವರವರ ಖಾತೆಗಳಿಗೆ ಜಮಾ ಆಗೋದಂತೂ ಖಂಡಿತ. ಇನ್ನು 2-3 ದಿನಗಳಲ್ಲಿ ಎಲ್ಲರ ಅಕೌಂಟ್ಗೂ ಅದು ಕಂಪ್ಲೀಟ್ ಆಗಿ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನಾದರೂ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಜಮಾ ಆಗಿದ್ರೆ ಅಥವಾ ಪಿಂಚಣಿ ಹಣ ಈ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿದ್ರೆ ಕಮೆಂಟ್ ಮಾಡುವ ಮೂಲಕ ತಿಳಿಸ್ಕೊಡಿ. ಇದರಿಂದ ಬೇರೆಯವರಿಗೆ ಉಪಯೋಗ ಆಗುತ್ತೆ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ನೀವು ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ.